ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಶ್ರದ್ಧೆಯಿಂದ ಯಾವುದೇ ಕಾರ್ಯವನ್ನು ಮಾಡಿದರೆ ಅದರ ಫಲ ಸಿಗತ್ತೆ ಎನ್ನುವಂತಹ ಸಂದೇಶವಿರುವಂತಹ ಒಂದು ಹಿಂದಿನ ಕಾಲದ ಕಥೆಯನ್ನು ಕೇಳೋಣ. ಒಬ್ಬರು ದೊಡ್ಡ ಶ್ರೀಮಂತರಿದ್ರಂತೆ. ಧರ್ಮದಿಂದ ಬೇಕಾದಷ್ಟು ದುಡ್ಡನ್ನು ಗಳಿಸಿದ್ರು. ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರು. ಅದರಿಂದ ಬೇಕಾದಷ್ಟು ದುಡ್ಡು ಬಂದಿತ್ತು. ಆ ದುಡ್ಡನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸೋಣ ಅಂತ ಅವರ ಆಸೆ. ಅದಕ್ಕಾಗಿ ಸುಂದರವಾಗಿರುವಂತಹ ಒಂದು ದೊಡ್ಡದಾದ ದೇವಸ್ಥಾನವನ್ನು ಕಟ್ಟಿಸಿದ್ರಂತೆ. ಅದಕ್ಕೆ ಪೂಜಾರಿಗಳನ್ನು ನೇಮಿಸಿದ್ರು. ಹಾಗೆಯೇ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಮುಖ್ಯಸ್ಥನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಹುಡುಕ್ತಾ ಇದ್ರು. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾನು ಆರಿಸ್ತೇನೆ ಅಂತ ಅವರು ಹೇಳ್ತಿದ್ರು. ದೇವಸ್ಥಾನವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯ ಕೆಲಸ ಅಂದರೆ ಆತನಿಗೆ ಒಳ್ಳೆಯ ಸಂಬಳ ಇದ್ದೇ ಇರುತ್ತೆ ಅನ್ನೋ ದೃಷ್ಟಿಯಿಂದ ಅನೇಕ ಜನ ಆ ಕೆಲಸದ ಆಕಾಂಕ್ಷಿಗಳಾಗಿದ್ದರು, ಅಪೇಕ್ಷಿತರಾಗಿದ್ದರು. ತಮ್ಮ ಪರಿಚಯದವರ ಮುಖಾಂತರ ಈ ವ್ಯಾಪಾರಿಗಳಲ್ಲಿ ತನಗೆ ಆ ಕೆಲಸವನ್ನು ಕೊಡಿಸಬಹುದೇ ಅಂತೆಲ್ಲ ಕೇಳ್ತಿದ್ರು. ಒಬ್ಬ ಶ್ರದ್ಧಾವಂತನಾಗಿರುವಂತಹ ಒಳ್ಳೆಯ ವ್ಯಕ್ತಿಯನ್ನು ನಾನೇ ಹುಡುಕ್ತೇನೆ ಅಂತ ಅವರು ಹೇಳ್ತಿದ್ರು. ಅನೇಕ ಜನ ಕೆಲಸದ ಆಕಾಂಕ್ಷಿಗಳಾಗಿ ಬರ್ತಿದ್ರು. ಅವರೆಲ್ಲರನ್ನೂ ಕೂಡ ಈ ಧನಿಕರು ನಿರಾಕರಿಸ್ತಿದ್ರು. ನಾನೇ ಹುಡುಕಿಕೊಳ್ತೇನೆ ಅಂತ ಹೇಳ್ತಾನೆ ಇದ್ರು. ಎಲ್ಲರೂ ಕೂಡ ಬೇಸರದಿಂದ ಇವರನ್ನು ಅವಹೇಳನ ಮಾಡ್ತಿದ್ರು. ಇವರಿಗೆ ಯಾರಾದರೂ ಸರಿ ಹೊಂದೋದಿಲ್ಲ, ತಾನೇ ಹುಡುಕ್ತೇನೆ ಅಂತ ಹೇಳ್ತಾರೆ, ಇಷ್ಟು ಒಳ್ಳೆಯ ಕೆಲಸಗಾರರು ಇನ್ನೆಲ್ಲಿ ಸಿಗ್ತಾರೆ ಅಂತ ಅನೇಕ ಜನರನ್ನು ಹೊಗಳುತ್ತಾ ಕೆಲವರು ಈ ಧನಿಕರನ್ನು ತೆಗಳೋದಕ್ಕೆ ಕೂಡ ಪ್ರಾರಂಭ ಮಾಡಿದ್ರು. ಧನಿಕರು ಇದ್ರ ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಒಂದೊಳ್ಳೆಯ ವ್ಯಕ್ತಿಯನ್ನು ಆರಿಸ್ತೇನೆ, ಆ ವ್ಯಕ್ತಿಯನ್ನ ದೇವಸ್ಥಾನದ ಆಡಳಿತಗಾರನನ್ನಾಗಿ ನೇಮಿಸ್ತೇನೆ ಅಂತ ಹೇಳ್ಕೊಳ್ತಾ ಇದ್ರು. ಅವರ ಮನೆ ದೇವಸ್ಥಾನದ ಸಮೀಪವೇ ಇತ್ತು. ಅವರು ದೇವಸ್ಥಾನವನ್ನು ಆಗಾಗ ಮನೆಯ ಮಹಡಿಯಿಂದ ವೀಕ್ಷಿಸ್ತಾ ಇದ್ರು. ಒಮ್ಮೆ ಒಬ್ಬ ವ್ಯಕ್ತಿಯನ್ನ ಅವರು ನೋಡಿದ್ರು. ಹಾಗೆಯೇ ಅವರು ತಮ್ಮ ಮನೆಗೆ ಕರೆದ್ರು. ಆ ವ್ಯಕ್ತಿಯಾದರೂ ಬಡವ, ತುಂಬ ಒಳ್ಳೆಯ ಬಟ್ಟೆಯನ್ನು ಧರಿಸಿಲ್ಲ, ತುಂಬ ವಿದ್ಯಾವಂತನೇನೂ ಅಲ್ಲ. ಆತನನ್ನ ಕರೆದು ಕೇಳಿದ್ರು, ನೀನು ದೇವಸ್ಥಾನದ ಆಡಳಿತಾಧಿಕಾರಿ ಆಗಬಹುದೇ ಅಂತ. ಆತ ವಿನಯದಿಂದ ಹೇಳ್ದ, ಸ್ವಾಮಿ, ನಾನು ಜಾಸ್ತಿ ವಿದ್ಯೆಯನ್ನು ಕಲಿತಿಲ್ಲ, ಹಾಗಾಗಿ ಇಷ್ಟು ದೊಡ್ಡ ಕೆಲಸವನ್ನು ನನಗೆ ಕೊಟ್ಟರೆ ನಿರ್ವಹಿಸೋದಕ್ಕೆ ಸಾಧ್ಯವಾಗದೇನೋ ಅಂತ ಆತ ಹೇಳ್ದ. ಆದರೆ ಧನಿಕರು ಹೇಳಿದ್ರು, ಇಲ್ಲ, ನೀನು ಒಳ್ಳೆಯ ನಡತೆಯನ್ನು ಹೊಂದಿದ್ದೀಯ, ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀಯ ಅಂತ ನನಗೆ ಭರವಸೆ ಇದೆ. ನೀನು ಈ ದೇವಾಲಯದ ಆಡಳಿತಾಧಿಕಾರಿಯಾದರೆ ದೇವಾಲಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀಯಾ ಅಂತ ನನಗೆ ವಿಶ್ವಾಸವಿದೆ ಅಂತ ಹೇಳಿದ್ರು. ಆಗ ಆ ವ್ಯಕ್ತಿ ಕೇಳ್ದ, ನೀವು ನಾನು ಶ್ರದ್ಧಾವಂತ ಅಂತ ಹೇಗೆ ಗುರುತಿಸಿದ್ರಿ ಅಂತ ಆತ ಕೇಳ್ದ. ಆಗ ಈ ಧನಿಕರು ಹೇಳಿದ್ರು, ದೇವಸ್ಥಾನಕ್ಕೆ ಎಲ್ಲರೂ ಹೋಗುವಂತಹ ದಾರಿಯಲ್ಲಿ ಒಂದು ಇಟ್ಟಿಗೆ ಇದೆ. ಅದು ಮಣ್ಣಿನೊಳಗೆ ಸ್ವಲ್ಪ ಹೂತು, ಒಂದು ಸ್ವಲ್ಪ ಭಾಗ ಮಾತ್ರ ಮೇಲಿತ್ತು. ಎಲ್ಲರೂ ಕೂಡ ಅದಕ್ಕೆ ಕಾಲನ್ನು ಎಡವಿಕೊಳ್ತಾ ಇದ್ರು. ಕೆಲವರು ಬಿದ್ರು. ಎಲ್ಲರೂ ಇಟ್ಟಿಗೆಗೆ ಬೈದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಆದರೆ ನೀನು ಮಾತ್ರ ಆ ಇಟ್ಟಿಗೆಗೆ ಎಡವಿಕೊಳ್ಳಲಿಲ್ಲ. ಆದರೆ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದಂತಹ ಇಟ್ಟಿಗೆಯನ್ನು ಒಂದು ಸಲಿಕೆಯನ್ನು ಕೇಳಿ ಪಡೆದು ಅದನ್ನು ಅಲ್ಲಿಂದ ತೆಗೆದು ಹಾಕಿದ್ದೀಯ. ಜನರಿಗೆ ತೊಂದರೆ ಆಗ್ತಾ ಇದ್ದಂತಹ ಇಟ್ಟಿಗೆಯನ್ನು ನೀನು ತೆಗೆದು ಹಾಕಿದ್ದೀಯ. ಜನರಿಗೆ ಅನುಕೂಲವಾಗಲಿ ಅಂತ ನೀನು ಯಾರು ಹೇಳದೇ ಇದ್ರೂ ಕೂಡ ಆ ಕೆಲಸವನ್ನು ಮಾಡಿದ್ದೀಯ. ಹಾಗಾಗಿಯೇ ನಾನು ನಿನ್ನನ್ನು ಗುರುತಿಸಿದ್ದೇನೆ. ನೀನು ಈ ದೇವಸ್ಥಾನದ ಆಡಳಿತಾಧಿಕಾರಿ ಆದರೆ ನಿಶ್ಚಯವಾಗಿಯೂ ದೇವಸ್ಥಾನವನ್ನು ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತೀಯ, ಜನರಿಗೆ ಅನುಕೂಲವಾಗುವಂತೆ ನೀನು ವ್ಯವಹರಿಸ್ತೀಯ ಅಂತ ಭರವಸೆ ನನಗಿದೆ ಅಂತ ಹೇಳಿದ್ರು. ಆ ಬಡವನಿಗೆ ಆಶ್ಚರ್ಯವಾಯಿತು. ನಂತರ ಆತ ಒಪ್ಪಿಕೊಂಡನಂತೆ. ದೇವಸ್ಥಾನದ ಆಡಳಿತಾಧಿಕಾರಿ ಕೂಡ ಆದ. ನಂತರ ದೇವಸ್ಥಾನವನ್ನು ಅತ್ಯುನ್ನತ ಮಟ್ಟದಲ್ಲಿ ಬೆಳೆಸಿದ, ತುಂಬ ಪ್ರಸಿದ್ಧಿಯನ್ನು ಪಡೆದ ಅಂತ ಕಥೆಯನ್ನು ಹೇಳ್ತಾರೆ. ನೋಡಿ, ಆತ ಶ್ರದ್ಧೆಯಿಂದ ಮಾಡಿರುವಂತಹ, ಬೇರೆಯವರಿಗೆ ಉಪಕಾರವಾಗಲಿ ಅಂತ ನಿಸ್ವಾರ್ಥದಿಂದ ಮಾಡಿರುವಂತಹ ಒಂದು ಕಾರ್ಯ ಆತನ ಬದುಕಿನ ದಿಕ್ಕನ್ನೇ ಬದಲಿಸಿತು. ಹಾಗೆಯೇ ನಾವು ಕೂಡ ಕೆಲವೊಮ್ಮೆ ನಿಸ್ವಾರ್ಥದಿಂದ ಕಾರ್ಯವನ್ನು ಮಾಡಿದಾಗ ಅದರ ಪ್ರಯೋಜನ ಬೇರೆ ರೀತಿ ಆದರೂ ಆಗಬಹುದು. ನಮಗೆ ಗೊತ್ತಿಲ್ಲದಂತೆಯೇ ನಾವು ಮಾಡಿರುವಂತಹ ಉತ್ತಮ ಕಾರ್ಯದ ಫಲ ನಮಗೆ ಸಿಗಬಹುದಲ್ವೇ? ಧನ್ಯವಾದಗಳು.